ಹಾಯ್, ಇವತ್ತು ಚಿಕನ್ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಚಿಕನ್ನ ಮ್ಯಾರಿನೇಷನ್ ಮಾಡ್ಕೊಬೇಕು. ಮೊಸರು, ಪೆಪ್ಪರು, ಸಾಲ್ಟು ಹಾಕಿ ಚೆನ್ನಾಗಿ 30 ಮಿನಿಟ್ಸ್ ಮ್ಯಾರಿನೇಷನ್ ಮಾಡ್ಕೊಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ನಾನು ಚಿಕನ್ನ ಚೆನ್ನಾಗಿ ತೊಳೆದಿದ್ದೀನಿ. ತೊಳಿಬೇಕಾದ್ರೆ ಅರಿಶಿನ ಹಾಕಿ ತೊಳ್ಕೊಂಡಿದ್ದೀನಿ. ಇವಾಗೇನು ಅರಿಶಿನ ಹಾಕೋದು ಬೇಡ. ಆಮೇಲೆ ಒಂದು ಕಪ್ಪಲ್ಲಿ 4 ಕಪ್ಸ್ ರೈಸ್ ತೊಗೊಂಡಿದ್ದೀನಿ. ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಇದನ್ನು ಹಾಕಿ ಚೆನ್ನಾಗಿ ಮತ್ತು ಪುದೀನ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಳ್ಳಿ. ಅದು ಪೇಸ್ಟ್ ಆದಮೇಲೆ ಪಲಾವ್ ಮಸಾಲೆನೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ಸ್ಪೈಸಸ್ ನಾವೇನೇನು ಹಾಕ್ತೀವಿ, ಚಕ್ಕೆ, ಲವಂಗ, ಏಲಕ್ಕಿ ಅದೆಲ್ಲ. ಆಮೇಲೆ ಒಂದು ಕಡೆಯಿಂದ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. ರೈಸ್ ನೆನೆಸಿಟ್ಟಿರೋದು, ಪುದೀನ, ಕೊತ್ತಂಬರಿ ಹಚ್ಚಿಟ್ಕೋಬೇಕು. ಆಮೇಲೆ 2 ಆನಿಯನ್ ತೊಗೊಂಡಿದ್ದೀನಿ, 1 ಟೊಮೆಟೊ ತೊಗೊಂಡಿದ್ದೀನಿ. ಬಿರಿಯಾನಿ ಮಾಡೋ ಪಾತ್ರೆಗೆ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕಬೇಕು. ಚೆನ್ನಾಗಿ ಕಾದ್ಮೇಲೆ ಬಿರಿಯಾನಿ ಸ್ಪೈಸಸ್ ಹಾಕಿ, ಬಿರಿಯಾನಿ ಸ್ಪೈಸಸ್ ಚೆನ್ನಾಗಿ ರೋಸ್ಟಾಗಿ ಸ್ಮೆಲ್ ಬರಬೇಕಾದ್ರೆ ಸ್ವಲ್ಪನೇ ಪುದೀನ, ಕೊತ್ತಂಬರಿ ಹಾಕಿ ಇನ್ನೊಂದು ಸ್ವಲ್ಪ ಲಾಸ್ಟಲ್ಲಿ ಹಾಕಬೇಕು. ಈಗ ಆನಿಯನ್ ಹಾಕಿ, ಆನಿಯನ್ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ನಾವು ರುಬ್ಬಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಪೇಸ್ಟ್ ಹಾಕಿದ್ಮೇಲೆ ಅದು ಚೆನ್ನಾಗಿ ಕುದ್ದು ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟ ಮೇಲೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ, ಮ್ಯಾರಿನೇಷನಲ್ಲಿ ಚಿಕನಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಚಿಕನ್ ಹಾಕ್ಬಿಟ್ಟು ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಚಿಕನ್ನ, ಆಮೇಲೆ ಹಚ್ಚಿಟ್ಟಿರೋ ಟೊಮೆಟೊ ಹಾಕಿ, ಟೊಮೆಟೊ ಹಾಕಾದ್ಮೇಲೆ ಚಿಕನ್ನ ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ. ಕುಕ್ ಮಾಡಾದಮೇಲೆ ಒಂದು ಸ್ವಲ್ಪ ಬಿಸಿನೀರನ್ನ ಕಾಯಿಸಿಟ್ಕೊಳ್ಳಿ. ಆಮೇಲೆ ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲೆ ಪುಡಿ 1 ಸ್ಪೂನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ನಾವು 1:2 ರೇಷಿಯೋನಲ್ಲಿ ಎಷ್ಟು ಅಕ್ಕಿ ತೊಗೊಂಡಿದ್ವೋ ಅದರ 2 ನೀರು ಹಾಕ್ಕೊಂಡು ಕುದ್ದ ಮೇಲೆ ರೈಸ್ ಹಾಕ್ಕೊಳ್ಳಿ. ಈಗ ಒಂದ್ಸಲ ನೀವು ಉಪ್ಪು ಹೆಂಗಿದೆ ಏನು ಅಂತ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಬೇಕಾದರೆ. ಆಮೇಲೆ ಲೋ ಫ್ಲೇಮಲ್ಲಿ ಇದನ್ನು ಮುಕ್ಕಾಲು ಭಾಗ ಬೇಯಿಸ್ಕೊಬೇಕು ಮುಚ್ಚಿಟ್ಬಿಟ್ಟು. ಆಮೇಲೆ ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ ಹಾಕಿ ಇನ್ನೊಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗಿರೋ ಚಿಕನ್ ದೊನ್ನೆ ಬಿರಿಯಾನಿ ತಿನ್ನೋದಕ್ಕೆ ರೆಡಿ. ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಮೈಲ್ಡಾಗಿರುತ್ತೆ, ಫ್ಲೇವರ್ ಕೂಡ ಓವರ್ ಆಗಿರಲ್ಲ, ಮಸಾಲೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.